ಪಾರ್ವತಿ ಅತ್ತೆ ಏನಾದ್ರೂ ಹೇಳಿದ್ರೆ ಕೇಳೋಕ್ ಚಾನ್ಸೇ ಇಲ್ಲ. ಏನಾದ್ರೂ ಮಾಡಿ ನೆಕ್ಲೆಸ್ ಕೊಡ್ಲೇಬೇಕು, ಅವಾಗ್ಲೇ ಸಮಾಧಾನವಾಗಿರ್ತಾರೆ. ಅದನ್ನ ಆಮೇಲೆ ನೋಡೋಣ ಬನ್ನಿ. ಪಾರ್ವತಿ, ಪಾರ್ವತಿ, ಅಯ್ಯೋ ದೇವ್ರೆ, ಇವ್ರು ಬಂದ್ರು ಅಂತ ಕಾಣಿಸುತ್ತೆ. ಏನೋ ಮಾಡೋದು, ಏನ್ ಮಾಡೋದು ಆದ್ಯ? ಚಿಕ್ಕಮ್ಮ ಏನಾದ್ರು ಅವ್ರ ಜೊತೆ ಬಂದಿರ್ಬೇಕೇನೋ. ದೊಡ್ಡಮ್ಮ ನಡೀರಿ ನೋಡು. ನಡಿ. ಅಯ್ಯಬ್ಬ, ಏನೇ ಆಗ್ಲಿ ರಾಜಲಕ್ಷ್ಮಿ ಮದುವೆ ಅಂತೂ ಅದ್ದೂರಿಯಾಗಿ ಆಯ್ತು. ರಾಜಲಕ್ಷ್ಮಿ ಸಂತೋಷವಾಗಿ ಅತ್ತೆ ಮನೆಗೆ ಹೊರಟೋದ್ಲು. ನಾವೆಲ್ಲರೂ ಖುಷಿ ಖುಷಿಯಾಗಿ ಮನೆಗೆ ಬಂದ್ಬಿಟ್ವಿ. ಮಾವ, ಮದ್ವೆ ವಿಷಯ ಇರ್ಲಿ, ನಮ್ಮ ಅಮ್ಮನ ಬಗ್ಗೆ ಯಾಕೆ ಯಾರು ಮಾತಾಡ್ತಾನೆ ಇಲ್ಲ? ಹೋಗಿರ್ಬೋದು. ಇವನೇ ಟೆನ್ಷನ್ ಮಾಡ್ಕೋತಾ ಇದ್ದಾನೆ. ಪಾರ್ವತಿನ ಪೆಟ್ಟಿಗೆಲ್ ಬಚ್ಚಿಟ್ಟಿದೀವಿ ಅಂತ ಹೇಳಿ ಇವನೇನ್ ಯೋಚನೆ ಮಾಡ್ತಾ ಇದ್ದಾನೆ. ಏನಂದ್ರಿ? ನಾನೇನ್ ಹೇಳ್ದೆ? ಪಾರ್ವತಿ ತಂಗಿಮ್ಮ ಮದ್ವೆ ದಿನ ಎಲ್ಲಿ ಮಾಯಾಗೋದ್ಲು ಅಂತ ನಾನು ಅನ್ಕೋತಾ ಇದ್ದೆ. ನೀನೇನೋ ಅರ್ಥ ಮಾಡ್ಕೋತಿದ್ದೀಯ ಅಷ್ಟೇ. ಹೌದೌದು, ಹಾಲಲ್ಲಿ ನೊಣ ಬಿದ್ದಿರೋ ಹಾಗೆ ಯಾವಾಗಲೂ ಅಡ್ಡಡ್ಡ ಬರ್ತಿದ್ಲು. ಹೀಗೆ ಮಾಯ ಆಗೋದು ಅಂದ್ರೆ ಏನು? ಶಿವರಾಜು, ನೀನ್ ಯಾಕೇನು ಮಾತಾಡ್ತೀನಿ? ಪಾರ್ವತಿ ಮೇಲೇನಾದ್ರೂ ಕೋಪ ಮಾಡ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಅಣ್ಣ.